ಸೊ ಇದೇ ಪ್ರೈಸ್ ರೇಂಜಲ್ಲಿ ನಿಮ್ಗೆ ಬೇರೆ ಫೋನ್ಸ್ಗಳು ಸಿಗುತ್ತೆ ಇದಕ್ಕಿಂತ ಬೆಟರ್ ಅಂತ ಹೇಳ್ಕೋಬೋದು, ಇದಕ್ಕಿಂತ ಬೆಸ್ಟ್ ಕ್ಯಾಮ್ರಾ ನಾನು ಇನ್ನೂ ಯೂಸ್ ಮಾಡ್ದೇ ಹೇಳ್ತೀನಿ. ಗುರು 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 ಆಗ್ಲಿಂದ 5 ರೀಟೇಕ್ ತೊಗೊಂಡ್ರೆ ಗುರು, ಆದರೂ ನಾವು ನಿಮ್ಮ ಮುಂದೆ ಒಂದು ಒಳ್ಳೆ ಇಂಟ್ರೋ ಒಂದಿಗೆ ಬರೋಕ್ಕೆ ಆಗಲಿಲ್ಲ. ಆದರೂ ನಾವು ತಬಲಾ ಬಾರಿಸೋದೆಲ್ಲ ಚಿಕ್ಕವರಿದ್ದಾಗ ಕಲ್ತಿದ್ವಿ, ಬಟ್ ಇವಾಗ OnePlusನವರು ಹೇಗೆ ಬಾರಿಸ್ತಿದ್ದಾರೆ ಅಂತ ಈ ವಿಡಿಯೋನಲ್ಲಿ ನಿಮಗೆಲ್ಲ ಗೊತ್ತಾಗತ್ತೆ. ವಾಟ್ಸಪ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು OnePlus 10 Pro ನಿನ್ನೆ ಭಾರತದಲ್ಲೆಲ್ಲ ವರ್ಲ್ಡ್ ವೈಡ್ ಆಫೀಸೆಲ್ಲ ಲಾಂಚ್ ಮಾಡಿದ್ದಾರೆ ರೂಪಾಯಿ 67,000 ಸೊ ಇಲ್ಲಿ 8 256 ಮತ್ತು 12 250 ಅಂತ 2 ವೇರಿಯಂಟ್ಸ್ಗಳು ಸಿಗುತ್ತೆ. ಇಷ್ಟೆಲ್ಲದರೊಂದಿಗೆ ಮೇನ್ಲಿ OnePlus ಬಡ್ಸ್ ವೈರ್ಲೆಸ್ ಬುಲೆಟ್ಸ್ G2 ಏನಿದೆ, ಸೊ ಅದು ತುಂಬ ಚೆನ್ನಾಗಿದೆ ಮತ್ತು ಸೇಮ್ ಪ್ರೈಸ್ ಲಾಂಚ್ ಮಾಡಿದರೆ. ಇಷ್ಟೇ 10,000 ಸಿಲ್ವರ್ ಕೋಟೆಡ್ ಒಂದು ಏರ್ ಬಡ್ಸ್ ಇದೆ. ಸೊ ಆಲ್ರೆಡಿ ನಾನು ಅದನ್ನು ರಿವ್ಯೂ ಮಾಡಿದ್ದೀನಿ, ಬಟ್ ಸಿಲ್ವರ್ ಕೋಟೆಡ್ ಇಲ್ಲ, ಇವಾಗ ಅದನ್ನ ಜಸ್ಟ್ ಹೊಸದಾಗಿ ತೊಗೊಂಬಂದಿದ್ದಾರೆ ಅಷ್ಟೇ. ಸೊ 3 ಪ್ರಾಡಕ್ಟ್ಸ್ಗಳ ಬಗ್ಗೆ ನನ್ನ ಅನಿಸಿಕೆಗಳು, 67,000 ಯಾಕೆ ಇವರು ತಬಲಾ ಬಾರಿಸ್ತಿದ್ದಾರೆ, ಏನೆಲ್ಲ ಹೇಳ್ತಾ ಇದ್ದೀನಿ, ಇದ್ರಿಗೆ ಕಂಪ್ಲೀಟ್ ಡೀಟೇಲ್ ಮಾಹಿತಿನ ಇವತ್ತು ತಿಳ್ಕೊಣ. ಅದಕ್ಕೂ ಮುಂಚೆ ನೀವು ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ತಬಲಾ ಬಾರಿಸ್ಬೇಕೇನೂ ಇಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡಲೇಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷ OnePlus 9 Proನಲ್ಲಿ ಮಾತ್ರ ಹೆಸಲ್ ಬ್ರೀಡೊಂದಿಗೆ ಕೊಲಾಬ್ರೇಷನ್ ಮಾಡ್ಕೊಂಡು ಒಂದು ಒಳ್ಳೆ ಕ್ಯಾಮ್ರಾನ ತೊಗೊಂಡ್ಬಂದರು. ಅದಕ್ಕೂ ಮುಂಚೆ 7, 6, 8 ಎಲ್ಲ ಬಂತು. ಅಲ್ಲಿ ಕ್ಯಾಮ್ರಾ ಸರಿಯಾಗಿರಲಿಲ್ಲ, ಸೊ ಜನರ ಫೀಡ್ಬ್ಯಾಕ್ ತೊಗೊಂಡು ಒಂದು ಒಳ್ಳೆ ಅಪ್ಡೇಟ್ನ ಮಾಡಿದರೆ, ಕ್ಯಾಮ್ರಾ ಕೊಟ್ಟರು. ಬಟ್ ಈ ಸರ್ತಿ OnePlus 10 Proನಲ್ಲಿ ಪರ್ಫಾರ್ಮೆನ್ಸಲ್ಲಿ ತುಂಬ ಅಪ್ಗ್ರೇಡ್ ಮಾಡಿದ್ದಾರೆ. ಈ ಸರ್ತಿ ಕೂಡ ಹೆಸಲ್ ಬ್ಲೇಡ್ನ ಕ್ಯಾಮ್ರಾಗಳಿದೆ, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇದರಲ್ಲಿ ಮೊದಲನೇದಾಗಿ ಪರ್ಫಾರ್ಮೆನ್ಸಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Gen 1 ಪ್ರೊಸೆಸರ್ನ ಕೊಡ್ತಿದ್ದಾರೆ. ನಿಜವಾಗ್ಲೂ ತುಂಬ ಒಂದು ಒಳ್ಳೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರುವಂಥ ಒಂದು ಪ್ರೊಸೆಸರ್ ಅಂತ ಹೇಳ್ಬೋದು. ಈಗ ಆಲ್ರೆಡಿ ನಾನು ಮೋಟೋ ಎಡ್ಜ್ X30 ಆಗಲಿ, Xiaomi 12 ಆಗಲಿ ಮತ್ತು Samsung S22 Ultraನಲ್ಲಿ ಕೂಡ ಯೂಸ್ ಮಾಡಿದ್ದೀನಿ. ಪರ್ಫಾರ್ಮೆನ್ಸ್ ವೈಸ್ ಇದು ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್, ಮತ್ತು ಸದ್ಯಕ್ಕೆ ಒಂದು ಫ್ಲ್ಯಾಗ್ಶಿಪ್ಪಲ್ಲಿ ಒಳ್ಳೆಯ ಪ್ರೊಸೆಸರಪ್ಪ ಅಂತಂದರೆ ಇದು 8 Gen 1 ಮಾತ್ರ. ಸೊ ಪರ್ಫಾರ್ಮೆನ್ಸ್ ವೈಸ್ ಅಂತೂ ಏನೂ ಪ್ರಾಬ್ಲಮ್ಸ್ಗಳಿಲ್ಲ. ಬಟ್ 67,000 ನಾವು OnePlus 10 Proನಲ್ಲಿ ಪ್ರೊಸೆಸರ್ ಇದನ್ನ ಬಿಟ್ಟರೆ ಬೇರೆ ಯಾವ್ದು ಕೊಡೋಕ್ಕಾಗಲ್ಲ. ಬಟ್ ಇನ್ನೂ ಏನಾದರೂ ಎಕ್ಸ್ಟ್ರಾ ಬೇಕಾಗಿತ್ತಪ್ಪ OnePlus ಕಡೆಯಿಂದ ಅಂತ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಇವರೆಲ್ಲ ಕಡೆ ಮಾರ್ಕೆಟಲ್ಲಿ ಫೇಮಸ್ ಆಗಿರೋದು ಫ್ಲ್ಯಾಗ್ಶಿಪ್ ಕಿಲ್ಲರ್. ಬಟ್ ಇವರು ಫ್ಲ್ಯಾಗ್ಶಿಪ್ ಕಿಲ್ಲರ್ ಆಗಲೇ ಈ ಪಟ್ಟಾಭಿಷೇಕನ ಕಳ್ಕೊಂಡಿದ್ದಾರೆ. ಅದು OnePlus 8 ಸೀರೀಸಿಂದ ಒಂದು LPDDR5 ರ್ಯಾಮನ್ನು ಕೊಡ್ತಿದ್ದಾರೆ, UFS 3.1 ನೋಡ್ತಾ ಇದ್ವಿ. ಇದೇ ಬಿಟ್ಟರೆ ಲುಕ್ಸ್ ವೈಸ್ ಡಿಸೈನ್ ಕ್ಯಾಮ್ರಾದಲ್ಲಿ ಮಾತ್ರ ಅಪ್ಗ್ರೇಡ್ ಮಾಡ್ಬೋದಲ್ವಾ. ಸೊ ಬೆಲೆ ಏನಕ್ಕೆ ಜಾಸ್ತಿ ಆಗ್ತಿದೆ ಹಾಗಾದರೆ? ಇರಲಿ, ಒಂದು ಸರ್ತಿ ಈ ಪ್ರೊಸೆಸರ್ ಪರ್ಫಾರ್ಮೆನ್ಸ್ ಎಲ್ಲ ಸ್ವಲ್ಪ ಸೈಡ್ ಇರೋಂತೆ. ಇನ್ನು ಇದಿರುವಂಥ ಬಿಲ್ಡ್ ಕ್ವಾಲಿಟಿ ಡಿಸೈನ್ ನಾನು ಲುಕ್ಸ್ ವೈಸ್ ನೋಡಿದ್ದೀನಿ. ಆಯಿತಾ, ನಾನು ಈ ಫೋನ್ನ ಪರ್ಚೇಸ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ. ಬುಲೆಟ್ಸ್ G2 ಕೂಡ ನಾನು ಸ್ವತಃ ಬಳಕೆಗೋಸ್ಕರ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಅವಾಗೆಲ್ಲ ಇದ್ರ ಬಗ್ಗೆ ಮಾತಾಡ್ತೀನಿ ನಾನು ಡೀಟೇಲ್ ಆಗಿ. ಓಕೆ, ಸೊ ಅದಕ್ಕೆ ಡಿಸೈನ್ ಏನಿದೆ ಇದರೇನೋ ಫಾರೆಸ್ಟ್ ಗ್ರೀನ್ ಕಲರ್ ನಾನು ಕೊಟ್ಟಿದ್ದಾರೆ. ಸೊ ಲುಕ್ಸ್ ತುಂಬ ಪ್ರೀಮಿಯಮ್ ಅನ್ಸುತ್ತೆ. ಬಟ್ ಕ್ಯಾಮ್ರಾ ಮಾಡ್ಯೂಲ್ ತುಂಬ ಜನರಿಗೆ ಇಷ್ಟ ಆಗಿದೆ, ತುಂಬ ಜನ ಇದ್ರ ಬಗ್ಗೆ ಹೊಗಳಿದ್ದಾರೆ. ಬಟ್ ನನಗೆ ಇಷ್ಟ ಆಗಲಿಲ್ಲ ಗುರು, ಯಾಕೋ ಏನೋ ಗೊತ್ತಿಲ್ಲ. ಸೈಡಿಗೆ ಕೊಟ್ಟವ್ರೆ, ತುಂಬ ದೊಡ್ಡದಾಗಿರುವಂಥ ಸೆನ್ಸರ್ಸ್ಗಳಿದೆ. ಬಟ್ ಲುಕ್ಸ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆದರೂ ಸೈಡ್ ಎಡ್ಜಸ್ ಎಲ್ಲ ಮೆಟಲ್ ಕೊಡ್ತಿದ್ದಾರೆ. ಫೋನ್ನ ಮೆಟಲ್ ಇರೋದ್ರಿಂದ ಕೈಲಿ ಹಿಡಿದ ತಕ್ಷಣ ಕೂಲ್ ಫೀಲ್ ಆಗುತ್ತೆ, ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಫೋನ್ ಕೈಲಿ ಹಿಡಿದು ಅನಿಸುತ್ತೆ. ಸೊ ಕಂಪ್ನಿಗಳು ಮಿಡ್ ಎಂಡಲ್ಲಿ ಕೂಡ ಫ್ರೇಮ್ಸನ್ನ ಕೊಡಲಿ, ಆಯಿತಾ, ಮೆಟಲ್ ಫ್ರೇಮಿಂದ ಒಂದು ಪ್ರೀಮಿಯಂ ಫೀಲ್ ಅನಿಸುತ್ತೆ. ಸೊ ಅದಕ್ಕೆ ಮೆಟಲ್ ಎಲ್ಲರೂ ರೆಕಮೆಂಡ್ ಮಾಡ್ತಾರೆ. ಮತ್ತು ಬಿತ್ತು ಅಂತಂದರೆ ಏನೂ ಕೂಡ ಆಗಲ್ಲ, ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ ಅನ್ನೋ ನಂಬಿಕೆ. ಹಿಂದಿನ ಭಾಗ ಮ್ಯಾಟ್ ಫಿನಿಶಿಂಗ್ ಅಂತಿಗೆ ಗ್ಲಾಸ್ ನೋಡ್ತಾ ಇದ್ವಿ, ಮುಂದಿನ ಭಾಗ ಕೂಡ ವಿಕ್ಟಸ್ ಕಾರ್ನಿಂಗ್ ಗೋರಿಲಾ ಗ್ಲಾಸ್ನ ಕೊಡ್ತಿದ್ದಾರೆ. ಸೊ ಇದು ಪ್ರೀಮಿಯಂ ಫೋನ್ ಇದೆ, ಖಂಡಿತ ಈ ಫೀಚರ್ಸ್ಗೆಲ್ಲ ಇದರಲ್ಲಿ ಬೇಕೇ ಬೇಕು. ಓವರ್ ಆಲ್ ಡಿಸೈನ್ ಫ್ರಂಟ್ ಲುಕ್ ಎಲ್ಲ ಸಖತ್ತಾಗಿದೆ. ಬಟ್ ಬ್ಯಾಕ್ ನನಗೆ ಇಷ್ಟ ಆಗಲಿಲ್ಲ, ತುಂಬ ಜನರಿಗೆ ಇಷ್ಟ ಆಗ್ಬೋದು. ಇದು ಇವರು ಮಾಸ್ಟರ್ ಪೀಸ್ ಅಪ್ಪ ಅಂತಂದರೆ ಅದು ಈ ಫೋನ್ ಇರುವಂಥ ಡಿಸ್ಪ್ಲೇನಲ್ಲಿ 6.67 ಇಂಚಸ್ ಇರುವಂಥ ಕ್ವಾಡ್ HD+ LTPO ಡೈನಾಮಿಕ್ ರಿಫ್ರೆಶ್ ಹೊಂದಿರುವಂಥ 120 ಸ್ಕ್ರೀನ್ ರಿಫ್ರೆಶ್ ಜೊತೆಗೆ 1300 ಪಿಕ್ ಬ್ರೈಟ್ನೆಸ್ನ ನೋಡ್ತಾ ಇದ್ವಿ. ಇಷ್ಟೇ ಅಲ್ಲದೆ ಇದೊಂದು 10 ಬೀಟ್ ಡಿಸ್ಪ್ಲೇ, ಆಯಿತಾ. ಸೊ ಇಲ್ಲಿ ಕಲರ್ಸ್ಗಳು ಮತ್ತು ಬ್ರೈಟ್ನೆಸ್ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ನಿಜವಾಗ್ಲೂ ಇದೊಂದು ಅದ್ಭುತವಾಗಿರುವಂಥ ಡಿಸ್ಪ್ಲೇ. ಈ ಪ್ರೈಸ್ ರೇಂಜಲ್ಲಿ ಬೆಸ್ಟ್, ಚೆನ್ನಾಗಿದೆ, ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ನ ಖಂಡಿತ ನೀವು ಇದರಲ್ಲಿ ಕಾಣ್ತೀರಾ. ಓವರ್ ಆಲ್ ನಾವು ಫೋನ್ ಪರ್ಚೇಸ್ ಮಾಡ್ತೀವಿ ಅವಾಗೆಲ್ಲ ಡೀಟೇಲ್ ಆಗಿ ತಿಳ್ಕೊಳ ಅಂತ. ಇನ್ನೂ ನನಗೆ ಮೇನ್ ಫೀಲೇ ಆಗ್ತಾ ಇಲ್ಲ, OnePlus ಫೋನ್ ಫೀಲ್ ಅನ್ನಿಸ್ತಾ ಇಲ್ಲಪ್ಪ ಅಂತಂದರೆ ಇದರಲ್ಲಿ ಈ ಸರ್ತಿ ನಿಮಗೆ ಆಕ್ಸಿಜನ್ OS ಸಿಗ್ತಾ ಇಲ್ಲ, ಆಯಿತಾ. ಅದು ಕಲರ್ OS ಓಪೋ, ರಿಯಲ್ಮಿ ಮತ್ತು OnePlus ಅವರೆಲ್ಲ ನಾನು ಶಕ್ತಿಮಾನೇ ಗಂಗಾಧರೇ ಶಕ್ತಿಮಾನ್ ಅಂತ ಆಫೀಸಲಾಗಿ ಎಲ್ಲರ ಮುಂದೆ ಪ್ರೂವ್ ಮಾಡಿಬಿಟ್ರು. ಸೊ ಸೇಮ್ ನಿಮಗೆ ಅದೇ UI ಕಲರ್ OS ಮತ್ತು ಕಲರ್ OS 12.1 ಏನೋ ಇದರಲ್ಲಿ ಸಿಗ್ತಾ ಇದೆ. ಎಲ್ಲ ಒಂದೇ ಆಯ್ತು ಗುರು. ರಿಯಲ್ಮಿ OnePlusಲ್ಲಿ ಉಳಿತೇನೆ ಹಾಗಾದರೆ. ಆಕ್ಸಿಜನ್ OSಲ್ಲಿ ಏನೊಂದು ಎಕ್ಸ್ಪೀರಿಯೆನ್ಸ್ ಇತ್ತು, ಸೊ ಅದನ್ನು ಕಂಟಿನ್ಯೂ ಮಾಡಬೇಕಾಗಿತ್ತು. ಬಟ್ ಈ ಸರ್ತಿ ಆಫೀಸಲ್ಲಾಗಿ ಕಲರ್ OS ಫುಲ್ ಪರ್ಫಾರ್ಮಿಂಗ್ ಎಲ್ಲ ನಿಮ್ಗೆ ಚೆನ್ನಾಗಿ ನೋಡೋಕ್ಕೆ ಸಿಗುತ್ತೆ, ಆಯಿತಾ. ಸೊ ರಿಯಲ್ಮಿ ಫೋನ್ಸ್ಗಳಲ್ಲಿ
ಯಾವ ಫೋನ್ ಯೂಸ್ ಮಾಡ್ತಿದ್ದೀನಿ ಅಂತ ಒಂದು ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ಬೋದು. ಬಟ್ ಆ್ಯಕ್ಚುಲಾಗಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಕ್ಕೆ ಹೋಗ್ಬಿಡಿ. ಬಟ್ ಇದು ಆ್ಯಕ್ಚುಲಾಗಿ ಎಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಅದು 8 Gen ಒಂದೊಂದಿಗೆ. ಮತ್ತು ಹೊಸ OS ಆಯಿತಾ, ಇದು OnePlus ಫೋನಲ್ಲಿ. ಸೊ ಯಾವ ರೀತಿ ಬಿಲ್ಡ್ ಮಾಡಿದರೆ ನನಗೆ ಏನು ಐಡಿಯಾ ಇಲ್ಲ. ಬಟ್ ಆದರೂ ಲೈಕ್ ನಾನು ಆಕ್ಸಿಜನ್ ವಾಯ್ಸ್ನ ಫ್ಯಾನ್ ಇದ್ದೆ, ಅದಕ್ಕೋಸ್ಕರ ಈ ರೀತಿ ಒಳಗಡೆನ ಫೀಲಿಂಗ್ಸ್ಗಳು ಹೊರಗೆ ಬರ್ತಾ ಇದೆ. ಇನ್ನು ಪ್ರೋ ಕ್ಯಾಮ್ರಾಸ್, ಅದು ಇದರಲ್ಲಿ 48 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, ಅದು ಸೋನಿ IMX789. ಇದು 1.8 ಆಪರೇಚರ್ ಒಂದಿಗೆ ಸಿಗ್ತಾ ಇದೆ. ಇದಕ್ಕೆಲ್ಲ ನಾವು ಒಂದು ಫ್ಲಾಗ್ಶಿಪ್ ಕ್ಯಾಮ್ರಾ ಸೆನ್ಸರ್ಸ್ನ ಅನ್ಕೋಬೋದಾಯ್ತಾ. ಸೊ ತುಂಬ ಕಂಪ್ನಿಗಳು 50 ಮೆಗಾಪಿಕ್ಸೆಲ್, $10,000 50 ಮೆಗಾಪಿಕ್ಸೆಲ್ ಇದೆ ನನ್ನ ಹತ್ರ ಫೋನಲ್ಲಿ, ನಾ ರಿವ್ಯೂ ಬರುತ್ತೆ. ಸೊ ಆ ಫೋನ್ಸ್ಗಳಲ್ಲಿ 50 ಮೆಗಾಪಿಕ್ಸೆಲ್ ಬೇರೆ, ಮತ್ತು ಈ ಫೋನ್ಸ್ಗಿಂತ 50 ಮೆಗಾಪಿಕ್ಸೆಲ್ ಬೇರೆ. ಇಷ್ಟಲ್ಲದೆ ಅಲ್ಟ್ರಾ ವೈಡ್, ಅದು ಸ್ಯಾಮ್ಸಂಗ್ನ JN1 50 ಮೆಗಾಪಿಕ್ಸೆಲ್ನ ಸೆನ್ಸರ್ ಇದೆ. ಸೊ ಇದು 150 ಡಿಗ್ರಿ ತನಕ ಕವರ್ ಮಾಡತ್ತಂತೆ. ಸೊ ಚೆನ್ನಾಗಿದೆ ಯಾರು ಈ ಪ್ರೈಸ್ ರೇಂಜಲ್ಲಿ ಒಂದು ಬೆಸ್ಟ್ ಸೆನ್ಸರ್. ಸೊ ಕ್ವಾಲಿಟಿ ಬಗ್ಗೆ ಎಲ್ಲ ಮುಂದೆ ನೋಡೋಣ ಅಂತೆ. ಇಷ್ಟೇ ಅಲ್ಲದೆ 8 ಮೆಗಾಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್ ಕೊಡ್ತಿದ್ದಾರೆ. ಸೊ ಇದು ಕೂಡ OIS ಒಂದಿಗೆ ಬರ್ತಾ ಇದೆ. ಸೊ ಮೇನ್ ಸೆನ್ಸರ್ ಇತ್ತು 48 ಮೆಗಾಪಿಕ್ಸೆಲ್, ಅದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅಂತಂದರೆ ತುಂಬ ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ತೆಗಿಬೋದು. ಸೊ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ನಾನು, OIS ಅಂದರೆ ಏನು ಮತ್ತು ಯಾವ ರೀತಿ ಕೆಲಸ ಮಾಡುತ್ತೆ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ಮುಂದಿನ ಭಾಗ 32 ಮೆಗಾಪಿಕ್ಸೆಲ್ನ ಸೋನಿ IMX615 ಸೆನ್ಸರ್ನ ಕೊಡ್ತಿದ್ದಾರೆ. ಓವರ್ ಆಲ್ 4 ಕ್ಯಾಮ್ರಾಗಳು ಪ್ರೀಮಿಯಂ ಕ್ಯಾಟಗರಿಲಿ ಬರುತ್ತೆ. ಸೊ ಈ ಪ್ರೈಸ್ ರೇಂಜಲ್ಲಿ ಕ್ಯಾಮ್ರಾದಲ್ಲಿ OnePlus ಅವರು ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಖಂಡಿತ ತುಂಬ ಚೇಂಜಸ್ಗಳಾಗಿರುತ್ತೆ, ಅದನ್ನು ನಾವು ಯೂಸ್ ಮಾಡಿನೇ ತಿಳ್ಕೊಳ ಅಂತೆ. ಓವರ್ ಆಲ್ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ, ಮತ್ತು ಇದಿರುವಂಥ ಕ್ಯಾಮ್ರಾಗಳು ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ. ಇನ್ನು ಬಾಕಿ OS ಎಲ್ಲ ಹೇಗಿದೆ, ನಾನು ಇದನ್ನೇ ಟೆಸ್ಟ್ ಮಾಡಬೇಕು. ಇದರಲ್ಲಿ ಆಬ್ವಿಯಸ್ಲಿ ಹೈಬ್ರಿಡ್ ಸ್ಲಾಟ್ ಕೊಡ್ತಿದ್ದಾರೆ, 2 ವೇರಿಯಂಟ್ಸ್ಗಳಿದೆ, ಮತ್ತು ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಎಲ್ಲ ಕೊಡ್ತಿದ್ದಾರೆ. ಔಟ್ ಆಫ್ ದ ಬಾಕ್ಸ್ Android 12 ಕೂಡ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಡಿಸೈನ್ ವೈಸ್ ಎಲ್ಲ ಚೆನ್ನಾಗಿದೆ. ಮತ್ತು ಆಫರ್ ಪ್ರೈಸ್ ಏನಪ್ಪ ಅಂತಂದರೆ $67,000 ಏನು ಲಾಂಚ್ ಮಾಡಿದರೆ ಬೆಲೆ ತುಂಬ ಜಾಸ್ತಿ ಆಯ್ತು ಗುರು. ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ, ನನಗೆ ಜಾಸ್ತಿನೇ ಆಯ್ತು ಗುರು, $67,000. ಸೊ ಇದೇ ಪ್ರೈಸ್ ರೇಂಜಲ್ಲಿ ನಿಮ್ಗೆ ಬೇರೆ ಫೋನ್ಸ್ಗಳು ಸಿಗುತ್ತೆ ಇದಕ್ಕಿಂತ ಬೆಟರ್ ಅಂತ ಹೇಳ್ಕೊಬೋದು. ಇದಕ್ಕಿಂತ ಬೆಸ್ಟ್ ಕ್ಯಾಮ್ರಾ ನಾನು ಇನ್ನೂ ಯೂಸ್ ಮಾಡಿದ್ರೆ ಹೇಳ್ತೀನಿ, ನೀವು ಸ್ಯಾಮ್ಸಂಗ್ S22 ಜೊತೆ ಹೋಗ್ಬೋದು. ಸೊ ಈ ಪ್ರೈಸ್ ರೇಂಜಲ್ಲಿ ಹತ್ರ ಇದೇ ಪ್ರೈಸ್ ರೇಂಜಲ್ಲಿ ಆಗುತ್ತೆ, $1,200 ಕಮ್ಮಿ, $4,500 ಹೆಚ್ಚು ಕಮ್ಮಿ ಆಗುತ್ತೆ. ಅದನ್ನ ಬಿಟ್ಟರೆ ಐಫೋನ್ ತೊಗೊಳ್ಳಿ ಯಾರು, ಇದಕ್ಕಿಂತ ಎಷ್ಟೋ ಮಚ್ ಬೆಟರ್ ಕ್ಯಾಮ್ರಾ ಸಿಗುತ್ತೆ. ಸೊ ಪರ್ಫಾರ್ಮೆನ್ಸ್ ವೈಸ್ 8 Gen ಏನೋ ಓಕೆ ಇದೆ. $40,000 ಕೂಡ ಕೊಡ್ತಿದ್ದಾರಲ್ವಾ ಈ ಮೋಟೋ ಎಡ್ಜ್ X13 ಅಲ್ಲ. ಸೊ ವಿಶೇಷವಾಗಿ ಏನಿದ್ರಲ್ಲಿ ಹೈಲೈಟ್ ಆಯಿತು ಅಂತ ನನಗೆ ಅನಿಸಲಿಲ್ಲ. ಪ್ರೈಸ್ ಕಮ್ಮಿ ಮಾಡಿ ಅಬೌವ್ 55, 50, 60 ತನಕ ಲಾಂಚ್ ಮಾಡಿ 67 ಮೇಲೆ ಹೋಗ್ತಿದೆ, ನನಗೇನು ಸರಿ ಅನಿಸ್ಲಿಲ್ಲಪ್ಪ. ಸೊ OnePlus ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ, ಬಟ್ ಇನ್ನು ಕಲರ್ ವೈಸ್ ಒಂದಿಗೆ ಹೇಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನನಗೆ ಐಡಿಯಾ ಇಲ್ಲ. ಸೊ ಒಳಗಡೆಯಿಂದ ಒಂದು ರೀತಿ ಓದಾಡ್ತಿದ್ದೀನಿ. ಆದರೂ ಡಿಸ್ಪ್ಲೇನಲ್ಲೆಲ್ಲ ತುಂಬ ಚೆನ್ನಾಗಿರುವಂಥ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಏನು ಅನಿಸುತ್ತೆ, $67,000 OnePlus 10 Pro ನೀವು ಕೊಡ್ಬೋದಾ? ನೀವು ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ಬುಲೆಟ್ Z ಏನಿದೆ, ಇದರಲ್ಲಿ 12.3 mm ಡ್ರೈವರ್ಸ್ ಕೊಡ್ತಿದ್ದಾರೆ. ಇದು ಮಾತ್ರ ಅಲ್ಟಿಮೇಟ್ ಆಗಿರೋದು ಖಂಡಿತ ನಾನು ಹೇಳ್ತೀನಿ. ಇಷ್ಟೇ 10 ನಿಮಿಷ ನೀವು ಚಾರ್ಜ್ ಮಾಡಿದ್ರೆ 20 ಗಂಟೆಗಳ ಕಾಲ ಬ್ಯಾಕಪ್ ಸಿಗುತ್ತೆ. ಇದು ಕೂಡ $2,000 ಲಾಂಚ್ ಆಗಿದೆ. ಸೊ 5th ಫಸ್ಟ್ ಇದೆ, April 5th ನೋಡೋಣ. ನಾನು ಆರ್ಡರ್ ಮಾಡ್ತೀನಿ OnePlus 10 Proನ, ನನ್ನ ಅನಿಸಿಕೆಗಳನ್ನ ತಿಳಿಸ್ತೀನಿ. ಬಟ್ ಈ ಫೋನ್ $67,000 ಬೆಲೆ ಜಾಸ್ತಿ ಆಯಿತು. ಬಾಕಿ ನಿಮ್ಮ ಕಮೆಂಟ್ಸ್ಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಸಿಗಮದುಳಿಲಿ ರೆಡಿ ಗೈಸ್, ನೆಕ್ಸ್ಟ್ ನಮಸ್ಕಾರ.